ಏನು ಅಂತ ಹೇಳಿ ನನಗೆ ಅವರು ನಮ್ಮ ತಂದೆಯವ್ರ ಜೊತೆ ಇರೋ ಒಡನಾಟದ ಬಗ್ಗೆ ಹೇಳಬೇಕಾ ಅಥವಾ ನಂದ, ಯಾಕಂದರೆ ನಮ್ಮ ತಂದೆಯವರು ಕೂಡ ಅವ್ರ ಸಿನಿಮಾಗಳು ಅಷ್ಟೊಂದು ಮಾಡಿದಂಥವ್ರು. ನಮ್ಮ ತಂದೆಯವರು ಫಸ್ಟ್ ಟೈಮ್ ಯಾವಾಗಲೂ ಹೇಳೋರು, ನಾನು ಫಾರಿನಿಗೆ ಅಂತ ಹೋಗಿದ್ದೇನೆ ದ್ವಾರಕಣ್ಣನ ಪಿಕ್ಚರ್ಗೆ ಅಂತ ಅಂದ್ಬಿಟ್ಟು. ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಸಿನಿಮಾಗೆ ಅವ್ರನ್ನ ಫಾರಿನ್ನ ಕರ್ಕೊಂಡೋದ್ರು. ಅವಾಗೆಲ್ಲ ವಿಲನ್ಗಳಿಗೆಲ್ಲ ಕರ್ಕೊಂಡು ಹೋಗೋದೇ ಕಷ್ಟ ಇತ್ತು. ಸೊ ಅಲ್ಲಿ ಕರ್ಕೊಂಡೋಗಿ ಫಾರಿನಲ್ಲಿ ಶೂಟಿಂಗ್ ಮಾಡ್ಕೊಂಡು ಬಂದಂಥ ಸಿನಿಮಾ. ಅವ್ರು ಯಾವಾಗಲೂ ಅದ್ರ ಮೇಲೆ ಒಂದು ಗೌರವ ಇತ್ತು ಅವ್ರ ಮೇಲೆ, ದ್ವಾರಕಣ್ಣನ ಪಿಕ್ಚರು ಅಂತೇಳಿ ಅಂತ. ಅದಾದಮೇಲೆ ಅವ್ರದ್ದು ಮಂಕುತಿಮ್ಮ ಅನ್ನೋ ಸಿನಿಮಾದಲ್ಲಿ ದೊಡ್ಡ ಕ್ಯಾರೆಕ್ಟರ್ ಅವತ್ತು. ಸೊ ತುಂಬ ಹೆಸರು ಬಂದಂಥದ್ದು. ಸೊ ಆ ಥರದ ಒಂದು ಒಡನಾಟ ಇದ್ದಿದ್ದು. ಅದಾದಮೇಲೆ ನನಗೆ ನನ್ನ ಡೈರೆಕ್ಷನ್ಗೆ ಮೊದಲನೇ ಸಿನಿಮಾ, ಒಬ್ಬ ಹೊಸಬ ಆಗಿದ್ದರೂ ಕೂಡ ನನ್ನ ನಂಬಿ ಅವರ ದ್ವಾರಕೀಶ್ ಚಿತ್ರದ 50ನೇ ಸಿನಿಮಾ ನನಗೆ ಕೊಟ್ಟರು ಚೌಕ ಮಾಡೋದಕ್ಕೆ. ಅವ್ರು ಅಲ್ಲಿವರೆಗೂ ಇಂಥ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದರು. ಅವ್ರು ಯಾವ ನಿರ್ದೇಶಕರು ಬೇಕಾದ್ರೆ ತೊಗೊಂಡು ಯಾವ ಸಿನಿಮಾ ಬೇಕಾದ್ರೆ ಮಾಡ್ಬೋದಾಗಿತ್ತು. ಬಟ್ ಒಬ್ಬ ಹೊಸ ಹುಡುಗನ ನಂಬಿ, ಒಂದು ಕಥೆನ ನಂಬಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೆ ಚೌಕ. ಆ ಸಿನಿಮಾ ಅವತ್ತು ನನಗೊಂದು ಲೈಫ್ ಆಯಿತು. ಇವತ್ತು ನಾನೇನಿದ್ದೀನಿ ಅದಕ್ಕೆ ಒಂದು ಅಡಿಪಾಯ ಹಾಕಿದ್ದೆ ಆ ಸಿನಿಮಾ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನನಗೊಂದು ಒಡನಾಟ ಇತ್ತು ಅವ್ರ ಜೊತೆಗೆ. ಯಾವಾಗಲೂ ನಾವು ಅವಾಗ ಭೇಟಿ ಮಾಡ್ತಾಯಿದ್ದೆ. ಮೊನ್ನೆನೂ ಕೂಡ ನಾನೊಂದು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಪ್ಪಾಜಿ ಅಂತ ಅಂದ್ಬಿಟ್ಟು ಆ ಸಿನಿಮಾ ಗುರು ಶಿಷ್ಯರು ಅಂತ ಹೆಸರಿಟ್ಟಿದ್ದೀನಿ. ನಿಮ್ಮ ಆಶೀರ್ವಾದ ಬೇಕು ಅಂತ ಇಲ್ಲಿ ಬಂದು ಅವ್ರ ಹತ್ರ ಟೈಟಲ್ ಲಾಂಚ್ ಮಾಡಿಸಿದ್ದೆ ನಾನು. ಆಮೇಲೆ ನನ್ನ ಗುರು ಶಿಷ್ಯರು ಟ್ರೈಲರ್ ಲಾಂಚ್ ದಿವಸನೂ ಅವರೇ ಬಂದು ಟ್ರೈಲರ್ ಲಾಂಚ್ ಮಾಡಿ ಅವ್ರಿಗೊಂದು ಅವತ್ತಿನ ಒಂದು ಚಿಕ್ಕದಾಗೊಂದು ಸನ್ಮಾನ ಮಾಡಿ ಕಳಿಸಿದ್ವಿ. ಸೊ ಈ ಥರದೊಂದು ಓವರಾಲ್ ಒಂದು ಜರ್ನಿ ಇತ್ತು ನನಗೆ. ಅವರಾಗಿರಲಿ ಯೋಗಿ ಬೈ ಜೊತೆಗೆ ಆ ಥರ ಓವರಾಲ್ ಒಂದು ಜರ್ನಿ. ಇವತ್ತು ನನಗೇನು ಅಂತಂದರೆ, ಏನೋ ಮನೆ ಹಿರಿಯರು ಯಾವಾಗಲೂ ಮನೇಲಿ ಇರಬೇಕು, ಅವ್ರು ಇದ್ದಾರೆ ಅಂದರೆ ಒಂದು ಧೈರ್ಯ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ. ಈಗೆಲ್ಲ ಹಿರಿಯರು ಒಬ್ಬೊಬ್ಬರನ್ನ ಕಳ್ಕೊಳ್ತಾ ಹೋಗ್ತಿದ್ರೆ ಹೆಂಗೆ ಚಿತ್ರರಂಗ ಯಾವ ದಿಕ್ಕಲ್ಲಿ ನಡೆಯುತ್ತೆ ಏನು ಅನ್ನೋದೇ ಒಂದು ಭಾಳನೇ ಮನಸ್ಸಿಗೆ ಒಂದು ಬೇಜಾರಾಗ್ತದೆ. ಹೊಸಬ್ರಾದರೂ ಕೂಡ ನಂಬಿ ಅವಕಾಶ ಮಾಡಿಕೊಟ್ರು ಅಂತ ಅನೇಕರಿಗೆ ತಮ್ಮ ಗರಡಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಲೆನ ಗುರುತಿಸುವಂಥ ಚಾತುರ್ಯ ದ್ವಾರಕೀಶ್ ಅವ್ರಿಗಿತ್ತು. ಇನ್ನೂ ಅನೇಕರು ಅವ್ರ ಗರಡಿಯಲ್ಲಿ ಬೆಳೆದು ಹೋಗಬೇಕಿತ್ತು. ಬಟ್ ಅಂಥ ಅವಕಾಶಗಳು ಅನೇಕರು ಹುಡುಕ್ತಾ ಇದ್ರು. ಮೋಸ್ಟ್ಲಿ ಅದೆಲ್ಲವೂ ಕೂಡ ಮಿಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ದ್ವಾರಕೀಶ್ ಅವರು ಇಲ್ಲದೆ ಅಂತ ಅನ್ಸುತ್ತಾ? ನಿಜ, ಅದಂತೂ ಇದೆ. ಅವರು ಅಂದರೆ ಒಂದು ಟ್ಯಾಲೆಂಟನ್ನು ಗುರುತಿಸೋದು ಇದೆಯಲ್ಲ, ಅದೇ ತುಂಬ ದೊಡ್ಡ ಟ್ಯಾಲೆಂಟು. ಅದು ಅಪ್ಪಾಜಿಗೆ ತುಂಬ ಚೆನ್ನಾಗಿತ್ತು. ಅವರಿಗೆ ಒಂದು ನನ್ನ ಕಥೆನೂ ಅಷ್ಟೇ, ಚೌಕ ಕತೆ ಬಂದು ಅವ್ರಿಗೆ ರೀಡಿಂಗ್ ಕೊಟ್ಟಿದ್ದೆ ನಾನು. ಅವರು ಆ ಕತೆ ಆದ ತಕ್ಷಣ ಹೇಳಿ ಕಳಿಸಿದ್ರು, ಚೆನ್ನಾಗಿರುತ್ತೆ ಕಣ, ತುಂಬ ಚೆನ್ನಾಗಿ ಮಾಡ್ತೀವಿ ಹೋಗು ಅಂತ ಅಂದ್ಬಿಟ್ಟು ಅಂತ. ಇನ್ಫ್ಯಾಕ್ಟ್ ಅದರೊಳಗೆ ಕಾಶಿನಾಥ್ ಸರ್ ಕ್ಯಾರೆಕ್ಟ್ರು ಎಲ್ಲಾದರೂ ಯೋಗಿ ಬೈ ಕೇಳ್ತಾರೆ, ಒಂದ್ಸತಿ ಅಪ್ಪನ ಹತ್ರ ಕೇಳಲ್ಲ ನಾನು ಅದನ್ನು ಅಂತ ಅಂದ್ಬಿಟ್ಟು ಅಂತ. ಕೇಳಿ ಬೈ ನೀವು ಅಂತಂದು. ಬಟ್ ಅವಾಗ ಹೇಳಿದ್ರು, ಇಲ್ಲ ಇದು ನಾನು ಮಾಡಿದ್ರು ಅಷ್ಟೇ, ಅನಂತನಾಗ್ ಮಾಡಿದ್ರು ಅಷ್ಟೇ, ಕಾಶಿ ತುಂಬ ಚೆನ್ನಾಗಿ ಮಾಡ್ತಾನೆ, ಇದನ್ನು ಅವನೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವತ್ತು ಅವರು ಅದನ್ನು ಹೇಳಿದರು. ಅವ್ರು ಬ್ಯಾನರ್ ಆಗಿದ್ರು ಕೂಡ ಸೊ ಕಾಶಿನಾಥ್ ಸರ್ ಮಾಡಲಿ ಅಂತಲೇ ಹೇಳಿದಂಥ ವ್ಯಕ್ತಿ ಅವರು. ಅಂದರೆ ಅಷ್ಟು ಅವ್ರಿಗೊಂದು ಗುರ್ಸೋ ಒಂದು ಇದಿತ್ತು. ಮೊನ್ನೆನೂ ಅಷ್ಟೇ, ಐ ಥಿಂಕ್ ಒಂದು 10 ದಿವಸದ ಹಿಂದೆ ಕಾಟೇರನ ಅವರು OTTನಲ್ಲಿ ನೋಡಿ ನನಗೆ ಫೋನ್ ಮಾಡಿ ಅಲ್ಲೂ ಕೂಡ ಒಂದು 10 ನಿಮಿಷ ಮಾತಾಡಿದ್ರು. ಏನು ಚೆನ್ನಾಗಿ ಮಾಡಿದ್ಯಾ ಮಗನೇ, ನೀನು ತುಂಬ ಒಳ್ಳೆ ನಿರ್ದೇಶಕ ಆಗ್ತೀಯಾ ಅಂತ ತುಂಬ ಅದನ್ನು ಪ್ರೀತಿಯಿಂದ ಮಾತಾಡಿದ್ರು ಅವರು. ದರ್ಶನ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿ ಬಂದಿದೆ ಅಂತೆಲ್ಲ ಅಷ್ಟು ಹೇಳಿದ್ರು ಅವರು. ಅಷ್ಟು ಇದ್ದಿದ್ದು ಇವತ್ತು ಇಲ್ಲ ಅಂತಂದರೆ ಏನೋ ತುಂಬಾ ಒಂದು ಬೇಜಾರನ್ನು ಖಂಡಿತ ಆಗ್ತದೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.